ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನಮ್ಮ ಮನೆ ದೇವರು. ಅವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಮಕ್ಕಳಿಗೆ 2A ಮೀಸಲಾತಿ ಪಡೆದೇ ತಿರುತ್ತೇವೆ. ಪಂಚಮಸಾಲಿ ಮೀಸಲಾತಿ ಸಂಕಲ್ಪ ಸಭೆ ಯಶಸ್ವಿಯಾಗುತ್ತೆ. ಪಂಚಮಸಾಲಿಗಳು ಹಸನ್ಮುಖಿಗಳು, ಶ್ರೀದೆದ್ದರೆ ಜ್ವಾಲಾಮುಖಿಗಳು, ಚೇಳು ಮತ್ತು ಸನ್ಯಾಸಿ ಕತೆ ಹೇಳಿದ ಮುಖಂಡರು ಕೇಳಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಸಮುದ್ರ ದಂಡ ಕೂತಿರ್ತಾನ, ಒಂದು ಹೊಳಿ ದಂಡ ಕೂತಿರ್ತಾನ. ಆ ನೀರಿನ ಜೊತೆ ಒಂದು ಚೋಳ ಹರ್ಕೊಂಡು ಹೋಗ್ತಿರ್ತದೆ. ಆ ಋಷಿ ಮುನಿ ಆ ಚೋಳ ನೋಡಿ ಇನ್ನು ಸಾಯ್ತೈತಿ ಪಾತ್ರೆ ಆ ಚೋಳ ಭವಿಷ್ಯ ನೀರು ತಗೊಂಡು ದಂಡಿ ಬಿಡು ಟೈಮ್ದಾಗ ಆ ಚೋಳ ಏನ್ ಮಾಡ್ತದ, ಕೈಯ ನೀರೆಲ್ಲ ಆದ್ಕೊಳ್ಳಿ ಋಷಿ ಮುನಿ ಕೈ ಕಚ್ಚಿ ಹೋಗ್ತದೆ ಆ ಚೋಳು. ಅದು ಗುಣ. ಚೋಳಿನ ಧರ್ಮ ಏನಪ್ಪ ಅಂದ್ರೆ ಕಚ್ಚು ಗುಣ. ಅದಕ್ಕಾಗಿ ಒಳ್ಳೆ ಮಾಡುವಂತ ಗುಣ ಯಾವಪ್ಪ ಅಂದ್ರೆ ನಮ್ಮ ಪಂಚಮಸಾಲಿ ಸಮಾಜದ ಗುಣ, ನಮ್ಮ ಗುರುಗಳ ಗುಣ. ಅದಕ್ಕಾಗಿ ಅವ್ರು ಒಳ್ಳೇದು ಮಾಡಕತ್ತಾರ. ನಮಗೇನು ಸಿಗ್ಲಿಕ್ಕೆ ಬಿಟ್ಟಿತ್ತು, ನಮ್ಮ ಮುಂದಿನ ಪೀಳಿಗೆಗೆ ಏನಾರ ಸಿಗ್ಲಿಪ್ಪ, ನಮ್ಮ ಸಮಾಜ ಒಂದಾಗ್ಲಿಪ್ಪ ಅಂತಕ್ಕಂಥ ಭಾವನೆ ಇಟ್ಕೊಂಡು ಹಿಂಗೆ ದುಡಿಯಾಕತ್ತಾರ. ಅವ್ರು ದುಡಿದು ನೋಡ್ರೆ ನಮಗ ನಾಚಿ ಬರ್ತದ. ನಾವು ಪಂಚಮಸಾಲಿ ಸಮಾಜದವ್ರು ಅದೀವಿ, ಸಮಾಜದವ್ರ ಅದೀವಿ ಅಂತ ಹೇಳಿ ತೋರಿಸಿದವ್ರ ನಮ್ಮ ಕೂಡಲ ಸಂಗಮ ಜನ. ಇದಕ್ಕಿಂತ ಮುಂಚೆ ನಾವು ಪಂಚಮಸಾಲಿಗಳು ಇದ್ದೀವೋ ಏನಿದ್ದೀವೋ ಅನ್ನೋದು ನಮ್ಮ ಸಂಘಟನೆಯೂ ಇಲ್ಲ. ನಮಗೆ ಯಾವುದೇ ಒಂದು ನಮ್ಮವರು ಅಂತ ಹೇಳಿ ಒಪ್ಪುವಂಥ ಭಾವನೆಯೂ ನಮ್ಮಲ್ಲಿ ಇರಲಿಲ್ಲ. ಎಲ್ಲರೂ ನಮ್ಮವರು ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಯಾವಾಗ ನಮ್ಮದ ಪ್ರಥಮ ಜಗದ್ಗುರು ಪೀಠ ಕೂಡಲ ಸಂಗಮ ಆಯಿತು, ಆವತ್ತಿನ ಹಿಡ್ಕೊಂಡು ಇವತ್ತು ಎಲ್ಲಿ ಹೋಗ್ತಿರಿ ಹೋಗ್ರಿ ಸರ್, ನೀವು ಪಂಚಮಸಾಲಿ ಸಮಾಜ ಮೀಟಿಂಗ್ದಾಗ ಬಂದಿದ್ದೀರಲ್ಲ ನೋಡ್ರಿ, ನೀವು ಇಲ್ಲಿ ಬಂದಿದ್ದೀರಲ್ಲ, ಅಲ್ಲಿ ಬಂದಿದ್ದೀರಲ್ಲ, ಎಲ್ಲ ಬಸ್ ಸ್ಟ್ಯಾಂಡ್ದಾಗ ನಿಂತು ಕೂಡ ನಮ್ಮನ್ನ ಪಂಚಮಸಾಲಿ ಸಮಾಜದ ವ್ಯಕ್ತಿ ಅಂತ ಹೇಳಿ ನಮ್ಮನ್ನ ಐಡೆಂಟಿಫೈ ಮಾಡ್ತಕ್ಕಂಥ ಸಮಾಜದಲ್ಲಿ ನಾವು ಏನಾದ್ರು ಬಂದೀವಪ್ಪ ಅದ್ರ ಕಾರಣ ನಾವು ಹುಟ್ಟಿ ಬಂದಿದ್ದೀವಿ, ಬೆಳೆದಿದ್ದೀವಿ. ಬಟ್ ಈ ಸಮಾಜದಲ್ಲಿ ಗುರುತಿಸಲಾಕ ನಮ್ಮನ್ನ ಕಾರಣೀಕರ್ತದಾದಂಥ ನಮ್ಮ ಕೂಡಲ ಸಂಗಮ ಅಪ್ಪ. ನಾವು ಇದಕ್ಕೆ ಎಷ್ಟು ಹೇಳಿದ್ರು ಕಡಿಮೆನೆ. ಅದಕ್ಕಾಗಿ ದಯಮಾಡಿ ಅದಕ್ಕೆ ಈ ಅಪ್ಪಗಳ ಶಕ್ತಿಯನ್ನು ಕುಂದಿಸಬೇಕು, ಈ ಶಕ್ತಿಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಹೊಂಚುಗಳು ಹಾಕಿರು. ತಮಗೆಲ್ಲ ಗೊತ್ತದ, ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಅದಕ್ಕಾಗಿ ಎಂಥ ಶಕ್ತಿಗಳು ಎಷ್ಟೋ ಒಂದು ನಮ್ಮ ಅಪ್ಪಾರು ಹೆಂಗದಾರ ಅಂದ್ರೆ ಒಂದು ಸಣ್ಣ ಒಂದು ನನಗೆ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಒಂದು ಕತ್ತಿ ನೆನಪಾಗ್ತದ. ಒಬ್ಬ ಋಷಿ ಮುನಿಗೆ ಸಮುದ್ರ ದಂಡ ಕೂತಿರ್ತಾನ, ಒಂದು ಹೊಳಿ ದಂಡ ಕೂತಿರ್ತಾನ. ಆ ನೀರಿನ ಜೊತೆ ಒಂದು ಚೋಳ ಹರ್ಕೊಂಡು ಹೋಗ್ತಿರ್ತದೆ. ಆ ಋಷಿ ಮುನಿ ಆ ಚೋಳ ನೋಡಿ ಇನ್ನು ಸಾಯ್ತೈತಿ ಪಾತ್ರೆ ಆ ಚೋಳ ಭವಿಷ್ಯ ನೀರು ತಗೊಂಡು ದಂಡಿ ಬಿಡು ಟೈಮ್ದಾಗ ಆ ಚೋಳ ಏನ್ ಮಾಡ್ತದ, ಕೈಯ ನೀರೆಲ್ಲ ಆದ್ಕೊಳ್ಳಿ ಋಷಿ ಮುನಿ ಕೈ ಕಚ್ಚಿ ಹೋಗ್ತದೆ ಆ ಚೋಳು. ಅದು ಗುಣ. ಚೋಳಿನ ಧರ್ಮ ಏನಪ್ಪ ಅಂದ್ರೆ ಕಚ್ಚು ಗುಣ. ಅದಕ್ಕಾಗಿ ಒಳ್ಳೆ ಮಾಡುವಂತ ಗುಣ ಯಾವಪ್ಪ ಅಂದ್ರೆ ನಮ್ಮ ಪಂಚಮಸಾಲಿ ಸಮಾಜದ ಗುಣ, ನಮ್ಮ ಗುರುಗಳ ಗುಣ. ಅದಕ್ಕಾಗಿ ಅವ್ರು ಒಳ್ಳೇದು ಮಾಡಕತ್ತಾರ. ನಮಗೇನು ಸಿಗ್ಲಿಕ್ಕೆ ಬಿಟ್ಟಿತ್ತು, ನಮ್ಮ ಮುಂದಿನ ಪೀಳಿಗೆಗೆ ಏನಾರ ಸಿಗ್ಲಿಪ್ಪ, ನಮ್ಮ ಸಮಾಜ ಒಂದಾಗ್ಲಿಪ್ಪ ಅಂತಕ್ಕಂಥ ಭಾವನೆ ಇಟ್ಕೊಂಡು ಹಿಂಗೆ ದುಡಿಯಾಕತ್ತಾರ. ಅವ್ರು ದುಡಿದು ನೋಡ್ರೆ ನಮಗ ನಾಚಿ ಬರ್ತದ. ಹಗಲು ಎಲ್ಲಿರ್ತಾರೋ, ರಾತ್ರಿ ಎಲ್ಲಿರ್ತಾರೋ, ಎಲ್ಲಿ ಮಲ್ಕೋತಾರೋ, ಯಾರ ಮನ್ಯಾಗ ಊಟ ಮಾಡ್ತಾರೋ, ಎಲ್ಲಿ ಬುದ್ಧಿ ಕಟ್ತಾರೋ, ಏನ್ ಮಾಡ್ತಾರೋ. ರಾತ್ರಿ ಒಬ್ರು ಮನ್ಯಾಗ ಇದ್ದ ನಿಜವಾಗಿ ನಾನು ಕಣ್ಣಾರ ನೋಡೀನಿ. ರಾತ್ರಿ ಅವರು ಒಂದು ಜಾಗದಾಗ ಊಟ ಮಾಡಿ ಇನ್ನೊಂದು ಮನ್ಯಾಗ ಬುದ್ಧಿ ಕಟ್ಟಿ ಕೊಡ್ತಾರೆ. ಅದನ್ನು ಒಂದು ಗಿಡದ ಬಡ್ಯಾಗ ಗಾಡಿ ತರಿವಿ ಕಿಸಿಂದ ಅದನ್ನ ರಾತ್ರಿ ಕಟ್ಕೊಂಡಂತ ಬುದ್ಧಿ ಆ ಗಿಡದ ಬಡ್ಯಾಗ ಕುಂತು ತಿಂದು ನಮ್ಮ ಸಮಾಜದ ಸಲುವಾಗಿ ದುಡಿತಾರ ಪುಣ್ಯಾತ್ಮ. ಅದಕ್ಕಾಗಿ ನಾವು ಯಾವ ಎಷ್ಟು ಜನ್ಮ ಅವ್ರನ್ನ ನಾವು ಹೊಗಡು ಕಡಿಮೆನೆ. ಅದಕ್ಕಾಗಿ ದಯಮಾಡಿ ಅಪ್ಪಾರಿಗೆ ನಾವು ಒಂದೇ ಹೇಳ್ತೀವಿ, ಅಪ್ಪಾರ ನಾವು ಮಣ್ಣಿನ ಪ್ರಕರಣ ಆದಾಗ ಸದನ ಅಪ್ಪಾರ ನಾವು ಬೆಳಗಾವಿ ನಾವು ಹೇಳ್ಕೊಬಾರ್ತೀವಿ. ಬೆಳಗಾವಿ RC ಪಾಟೀಲ್ ನಾವು ಒಂದು 7-10 ಮಂದಿ ಕೂಡಿ ಅಪ್ಪಾರ ನೀವು ಕಳಿಸಿ ಇಂಟೆಲಿಜೆನ್ಸಿ ರಿಪೋರ್ಟರ್ಸ್ ಆಫೀಸರ್ ಕರೆಸಿ ಆಫೀಸರ್ ಕುಣಿಸಿ ನಾವು ಅಪ್ಪಾರ ಸಲುವಾಗಿ ನಾವೆಲ್ಲ ಮೀಟಿಂಗ್ ಮಾಡಿ ಇದು ಏನೇನು ಪಾಸಿಟಿವ್ ರಿಪೋರ್ಟ್ ಐತೆ ಅನ್ನೋದು ನಾವು ಇಂಟೆಲಿಜೆನ್ಸಿ ಎಲ್ಲಿ ಕಳಿಸ್ಕೊಡ್ಬೇಕು, ಕರ್ನಾಟಕ ಎಲ್ಲಿ ಕಳಿಸ್ಕೊಡ್ಬೇಕು, ದಿಲ್ಲಿಗೆ ಎಲ್ಲಿ ಕಳಿಸ್ಕೊಡ್ಬೇಕು, ಮತ್ತು ನಮ್ಮ ಅಪ್ಪ ಅಂದ್ಕೊಳ್ಳಿ ಹಿಂದೂ ಎಲ್ಲಿ ನಾವು ಕಳಿಸ್ಕೊಡ್ಬೇಕು ಅನ್ನೋದು ಅದನ್ನ ಏನೇನು ವ್ಯವಸ್ಥೆ ಮಾಡ್ಬೇಕು ಅದನ್ನೆಲ್ಲ ನಾವು ಮಣ್ಣಿನ ಪ್ರಕರಣಗಳು ಮಾಡಿದ್ದೀವಿ. ಅದ್ರ ರಿಪೋರ್ಟ್ ನಮ್ಗೆ ಗೊತ್ತು, ಒಳ್ಳೇದಾಯಿತು. ಅದಕ್ಕಾಗಿ ದಯಮಾಡಿ ಅಪ್ಪಾರಿಗೆ ಹೇಳೋದು ಇಷ್ಟೇ, ನಮಗೂ ಅಪ್ಪಾರ ಜೊತೆ ನಾವು ಎಲ್ಲಿ ಹಗಲು ರಾತ್ರಿ ನೀವು ಎಲ್ಲಿ ಕರೆ ಕೊಡ್ತೀರಿ ಅಲ್ಲಿ ನಾವು ಇರ್ತೀವಿ. ಈ ಸಮಾಜದಲ್ಲಿ ಏನೋ ಕುಂದು ಕೊರತೆ ಬರ್ತದೆ. ಎಂಥ ವ್ಯಕ್ತಿಗಳನ್ನ ಪರೀಕ್ಷೆ ಮಾಡಿ ನಮ್ಮನ್ನು ಬಿಟ್ಟಂತ ಈ ನಮ್ಮ ಭೂಮಿ ಯಾರನ್ನೂ ಬಿಟ್ಟಿಲ್ಲ, ಎಲ್ಲಾನು ಬಿಟ್ಟದ. ಅದಕ್ಕಾಗಿ ದಯಮಾಡಿ ನಮ್ಮ ಅಪ್ಪಾರು ಎಂಥದ ಕಷ್ಟ ನಷ್ಟ ಬಂದರೂ ಅವ್ರು ಎದಿಗುಂದಿಲ್ಲ, ಎಲ್ಲಿ ಎದಿಗುಂದಿಲ್ಲ. ಇಲ್ಲಿ ಅರೆಸ್ಟ್ ಮಾಡ್ತಾರೆ, ಅಲ್ಲಿ ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಸಂದರ್ಭದ ಸುಖಿ ಅವರು ಒಂದು ಕಾರ್ಯಕ್ರಮ, ಒಂದು ಮನೆಯಾಗ ಒಂದು ನಾಮಕರಣ, ಒಂದು ಉದ್ಘಾಟನೆ ಏನೇನು ಮಾಡ್ತಾರೆ. ಅದಕ್ಕಾಗಿ ದಯಮಾಡಿ ನಾವೆಲ್ಲ ಸಮಾಜದವರು ಅವ್ರ ಜೊತೆ ಇರ್ತೀವಿ.
ನಾವು ಬರೇ ಇರುವುದಷ್ಟಲ್ಲಪ್ಪ, ತಮ್ಮ ಜೊತೆ ತನು ಮನ ಧನದಿಂದ ನಾವು ಒಳ್ಳೆ ಕಾಯಕ ಮಾಡ್ತೀವಿ, ನಾವು ಒಳ್ಳೆ ಕಾಯಕದಿಂದ ಬದುಕೀವಿ, ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಮತ್ತೆ ಈಗ ಬರ್ತಕ್ಕಂಥ ಉಳಿವಿ ಒಂದು ಮೀಟಿಂಗ್ ಇದನ್ನ ಇಡೀ ರಾಜ್ಯದ ಪದಾಧಿಕಾರಿಗಳು ಕರೆದಾರ. ಅದಕ್ಕಾಗಿ ನಾವು ಕೂಡ ಬರ್ಬೇಕಂತ ಹೇಳಿ ಇವತ್ತು ಆಶೀಫ್ ಪಾಟೀಲ್ರು ನಾವು ಬೆಳಗಾವಿ ಕೂಟದಾಗ ಒಂದು ಎಲ್ಲರೂ ಕೂಡಿ ಮಾತಾಡಿವಿ. ಅದಕ್ಕಾಗಿ ದಯಮಾಡಿ ನಿಮ್ಮ ಜೊತೆ ನಾವು ಎಲ್ಲ ಹಗಲ ರಾತ್ರಿ 24 ಗಂಟೆ ಇರ್ತೀವಿ. ತಾವು ಹಿಂಗೆ ಮುಂದುವರಿಬೇಕು. ದಯಮಾಡಿ ನಮ್ಮ ಸಮಾಜದ ಏನಾದ್ರು ನಮ್ಮನ್ನು ಗುರುತಿಸಿದಪ್ಪ ಅಂದ್ರ ಅಪ್ಪಾರ ಇವತ್ತು ಮಾಡಿದಂಥ ಕಾಯಕದಿಂದ ನಮ್ಮನ್ನು ಗುರುತಿಸಲಾಗೈತೆ. ನೀವು ಗೌಡ್ರ, ನೀವು ಪಂಚಮಶಾಲ ಅವರು, ನೀವು ವಕೀಲರು, ನಮಗೆ ವಕೀಲರು ಮತ್ತು ನಾವು ಪಾಟೀಲ್ ಮುಂದೆ ಬಿಟ್ಟಾರ. ನೀವು ಪಂಚಮಶಾಲ ಹೋದ್ರಿ ಸರ್, ಮೊನ್ನೆ ಅಲ್ಲಿ ಬಂದಿರಿ, ಇಲ್ಲಿ ಬಂದಿರಿ. ಅದರಿಂದ ನಮಗೆ ಎಷ್ಟು ಗೌರವ ಬರಾಕತ್ತೈತೆ ಅಂದ್ರೆ ನಮ್ಮ ಸಮಾಜದಾಗ ನಾವು ಕೂಡ ಇಲ್ಲಿ ಗುರುತಿಸ್ಕೊಂಡಿವಲ್ಲಪ್ಪ. ಅದಕ್ಕಾಗಿ ದಯಮಾಡಿ ನಾವು ಅಪ್ಪ ಇದನ್ನೆಲ್ಲ ಮಾಡ್ಯಾರ. ಅದಕ್ಕೆ ದಯಮಾಡಿ ನಾವು ಎಷ್ಟು ಹೇಳಿದ್ರು ಅದು ಕಡಿಮೆನೇ. ಅದಕ್ಕಾಗಿ ದಯಮಾಡಿ ನಾವೆಲ್ಲ ಸಮಾಜದವರು ನೀವೇನು ಕೆಲಸ ಹಚ್ತಾರೆ ಅದಕ್ಕೆ ನಾವೆಲ್ಲ ಬದ್ಧದೀವಿ, ನಾವು ದುಡಿತೀವಿ. ಮತ್ತು ನಾವು ಉಳಿವಿ ಮೀಟಿಂಗ್ ಕೂಡ ನಾವು ಬರಕ್ಕೆ ನಾವೆಲ್ಲ ಮಾತಾಡೀವಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಇರಬೇಕು ಅಂತ ಒಂದು ದಾಸರವಾಣಿ ಇದೆ. ನಿಂದಕರಿಂದ ಏನು ನಿಂದನೆಗಳು ಬರ್ತಾವಲ್ಲ, ಅವು ಎನ್ನ ಮಾನಾಪಮಾನ ನಿನ್ನದಯ್ಯ, ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ ಅನ್ನುವಂತ ವಚನದ ಮುಖಾಂತರ ಸಹಿತ ನಿಂದಕರು ನಮ್ಮಲ್ಲಿರುವಂತ ವೀಕ್ನೆಸ್ ಅನ್ನು ತೆಗೆದ್ಬಿಟ್ಟು ಮತ್ತೆ ನಾವು ಸ್ಟ್ರಾಂಗ್ ಮಾಡ್ತಾರೆ. ನಮ್ಮ ಗುರುಗಳಿಗೆ ಅಂತ ಇಂಥ ನಿಂದನೆಗಳು ಬರಲಿಲ್ಲ, ಎಲ್ಲಾ ನಿಂದನೆಗಳು ಬಂದರೂ ಸಹಿತ ನಮ್ಮ ಗುರುಗಳು ಅವನ್ನೆಲ್ಲ ಮೆಟ್ಟಿ ನಿಂತಿದ್ದಾರೆ ಅಂತಂದ್ರೆ ಆ ಗುರು ಬಸವಣ್ಣವರ ಆಶೀರ್ವಾದ ಅವ್ರ ಮೇಲಿದೆ ಅವರು ಅನ್ನಂತ ಮಾತನ್ನು ಹೇಳ್ತಾ, ಗುರುಗಳೇ ತಾವು ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ, ನಾವು ನಿಮ್ಮ ಮೇಲೆ ಸಂಪೂರ್ಣ ನಮ್ಗೆ ವಿಶ್ವಾಸ ಐತಿ. ಈಗ ಆಗ್ತಾ ಇದೆ ಅಂತಂದ್ರೆ ಒಳ್ಳೆ ವ್ಯಕ್ತಿಗಳನ್ನ ಮತ್ತು ಮುಂಚೂಣಿ ಸ್ಥಾನದಲ್ಲಿರ್ತ ಹೋರಾಡಿದ ವ್ಯಕ್ತಿಗಳನ್ನ ಚಾರಿತ್ರ್ಯ ವಧೆ ಮಾಡಿ ಅವ್ರನ್ನ ಕುಗ್ಗಿಸುವಂತದೊಂದು ವ್ಯವಸ್ಥೆ ಇವತ್ತು ಈ ಸಮಾಜದಲ್ಲಿ ನಡೀತಾ ಇದೆ. ಅದನ್ನ ಪ್ರಥಮ ಪ್ರಯೋಗ ಅಂತಂದ್ರೆ ನಮ್ಮೆಲ್ಲ ಮಾಡಿದ್ದಾರೆ. ಅದಕ್ಕೆ ನಾವೇನು ಎದೆಗುಂದದ್ ಬೇಡ, ಮುಂದೆ ಹೋರಾಟ. ಯಾಕಂತಂದ್ರೆ ನಾವು ಈಗಾಗಲೇ ಬೆಳೆ ಬೀಜ ಬಿತ್ತಿದ್ದೀವಿ, ಬೆಳಿ ತೆಗಿಯಾಕತ್ತೇವೆ, ಬೆಳಿ ಬರುದಷ್ಟ ಬಾಕಿ ಐತಿ. ಅಂತ ಕಾರಣಗಳು ಅದನ್ನ ಬೆಳಿ ಕೊಯ್ಯುವಂತ ವ್ಯವಸ್ಥೆಯನ್ನ ನಮ್ಮ ರೈತರಿಗೆ ಹೇಳ್ಬೇಕು, ವ್ಯವಸ್ಥೆಯನ್ನ ಮಾಡಕತ್ತಾರೋ. ನಾವೆಲ್ಲರೂ ಕೂಡ್ಕೊಂಡು ಇಂಥ ಸಂಕಲ್ಪ ಸಭೆಗಳನ್ನ ಮಾಡಿ ಗುಣಧರ್ ಸರ್ ಅವರ ನಮ್ಮ ಹಿರಿಯರು ಅವ್ರ ಮಾರ್ಗದರ್ಶನದಿಂದ, ಗುರುಗಳ ಆಶೀರ್ವಾದದಿಂದ ಇಂಥ ಸಂಕಲ್ಪ ಸಭೆಗಳನ್ನು ಪ್ರತಿ ವರ್ಷ ಮಾಡೋಣ. ಪ್ರತಿ ವರ್ಷ ಎಲ್ಲ ಮತ್ತೆ ಸಂಘಟನೆ ಮಾಡೋಣ. ಸಂಘಟನೆಯಿಂದ ಮತ್ತೆ ಬಲ ಐತಿ, ಸಂಘಟನೆದೊಳಗೆ ಬಲ ಐತಿ. ಒಂದು ಇದಿತ್ತು, ವಿದ್ಯಾರ್ಥಿ ಹಸನ್ಮುಖಿ ಸಿಡಿದ್ರೆ ಜ್ವಾಲಾಮುಖಿ ಅಂತೇಳಿ. ಹಂಗ ಅದನ್ನ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ನಾವು ಮಾಡಿಬಿಡ್ರೆ ಪಂಚಮ ಸಾಲಿಗಳು ಹಸನ್ಮುಖಿ, ಸಿಡಿದ್ರೆ ಜ್ವಾಲಾಮುಖಿ ಅನ್ನುವಂತ ವೇದ ವಾಕ್ಯದಿಂದ ನಾವೆಲ್ಲರೂ ಹೋರಾಡೋಣ. ಆಗ ಇದನ್ನು LPFದಿಂದ ಗುರುಗಳೇ ನಾವು ನಮಗ ಒಂದು ನಿವಾಸಕ್ಕೆ ಕರ್ತವ್ಯ ಕೊಡ್ತೀರಿ ಅದನ್ನ ನಾವು ಮಾಡಕ್ ತಯಾರಿದ್ದೀವಿ. ಮತ್ತೆ ಎಲ್ಲ ನೀವೆಲ್ಲ ಹಿರಿಯರ ಮಾರ್ಗದರ್ಶನ ಪ್ರಕಾರ ನಾವೆಲ್ಲ LPF ಪಡ್ಕೊಂಡು ಸರ್ ಆಗಿ ನಾವು ಎಲ್ಲ ವಕೀಲರು ತಮ್ಮ ಮಾರ್ಗದರ್ಶನ ಪ್ರಕಾರ ನಾವು ನಡ್ಕೊಳ್ತೀವಿ. ಹೋರಾಟ ಮಾಡೋದು 2A ಸಿಗುವವರೆಗೂ ಹೋರಾಟ ನಿಲ್ಲುವುದಂತೂ ಇಲ್ಲ. ಹೋರಾಟ ಮಾಡೇ ಮಾಡಿ ಎಂತ ನಿಂದನೆ ಬರಲಿ ಏನು ಬರಲಿ ಅವರಿಗೆಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಉತ್ತರ ಅವ್ರಿಗೆ ಉತ್ತರ ಕೊಟ್ಟೇ ಕೊಡುತ್ತೆ. ಯಾರು ನಮಗೆ ಈ ಹೋರಾಟಕ್ಕೆ ಹಿನ್ನಡೆ ಮಾಡಕ್ಕೆ ಪ್ರಯತ್ನ ಮಾಡಿದಾರಲ್ಲ, ಕಾಲ ಇಲ್ಲ, ನಾವು ಬಿಡ್ಬೋದು, ನೀವು ಬಿಡ್ಬೋದು, ಯಾರೇ ಬಿಡ್ಬೋದು, ಕಾಲ ಮಾತ್ರ ಅವ್ರಿಗೆ ಉತ್ತರ ಕೊಡ್ತೈತಿ. ಈಗೂ ಉತ್ತರ ಕೊಡಾಕತ್ತೈತಿ. ಇಂಥದ ಅವ್ರಿಗೆ ಈ ನಾವು ವೇದಿಕೆ ಮುಖಾಂತರ ಅವ್ರಿಗೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೇನೆ. ಮಾಡೋದಿದ್ರೆ ಒಳ್ಳೆ ಕೆಲಸ ಮಾಡಿ, ಕೆಟ್ಟದನ್ನ ಮಾಡಕ್ ಹೋಗ್ಬೇಡ್ರಿ. ಮಾಡಿರೋದ ನಿಮಗನ್ನ ಒಂದ್ ಮಸಿ ಇನ್ನೊಬ್ರಿಗೆ ಹಚ್ಬೇಕಂತಂದ್ರ ಫಸ್ಟ್ ನನ್ನ ಕೈಗೆ ಹಚ್ಕೋಬೇಕು. ಹಂಗ ನಿಮ್ ಕೈಗೆ ಹತ್ತೈತಿ, ಇಡೀ ಸಮಾಜ ನೋಡಾಕತ್ತೈತಿ ನಿಮ್ಮನ್ನ ಅಂತ ಹೇಳ್ತಾ ನಾವು ಯಾವುದೇ ಕಾರಣಕ್ಕೆ ನಾವು ಒಕ್ಕಟ್ಟಿನಿಂದ ಇರ್ತೀವಿ. ಪಂಚಮಸಾಲಿಗಳು ಒಬ್ಬ ಪಂಚಮಸಾಲಿ ಕೋಟಿ ಪಂಚಮಸಾಲಿಯಾಗಿ ಪರಿವರ್ತನೆ ಆಗಿದಾರು, ಹುಷಾರು ಅಂತ ಹೇಳ್ತಾ ನಾವು ಈಗ ಮುಂದಿನ 14ರ ಸಭೆಯಲ್ಲಿ ಎಲ್ಲರಿಗೂ ಯಶಸ್ವಿಗೊಳಿಸೋಣ ಅಂತೇಳಿ ನನ್ನ